ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ 54 ಮಾರ್ಕ್ಸ್ ಅಕೌಂಟೆನ್ಸಿಲಿ ಬಂದೇ ಬರುತ್ತೆ. ಯಾಕಂದರೆ ನಾಳೆ ಅಕೌಂಟೆನ್ಸಿ ಎಕ್ಸಾಮ್ ಇದೆ. ಈಗ ನಾನು ಹೇಳ್ತೀನಿ ನೋಡಿ, ಇದ್ರ ಪ್ರಕಾರ ಓದ್ಕೊಳ್ಳಿ. 3ನೇ ಚಾಪ್ಟ್ರಲ್ಲಿ ಕ್ಲಾಸಿಫೈಯಿಂಗ್ ದ ಫಾಲೋಯಿಂಗ್ ಅಕೌಂಟಿಂಗ್ ಅಸೆಟ್ಸು ಅಂದರೆ ಅಲ್ಲಿ ಕೊಟ್ಟಿರ್ತಾರೆ, ಅದು ಅಸೆಟ್ಸ್ ಯಾವುದು ಲಯಬಿಲಿಟಿ ಅದು ಅಂತ ಫೈಂಡ್ ಮಾಡಿ ಬರೆಯೋದಷ್ಟೇ. ಆಮೇಲೆ ಎಫೆಕ್ಟ್ಸ್ ಟ್ರಾನ್ಸಾಕ್ಷನ್ಸ್ ಬರೆಯೋದು, ಇದು ಅಕೌಂಟಿಂಗ್ ಫೈಂಡಿಂಗ್ ಮಿಸ್ಸಿಂಗ್ ಫಿಗರ್ಸು, ಅದು ವೀಡಿಯೋ ಮಾಡಿದ್ದೀನಿ, ಕೆಳಗಡೆ ಹಾಕ್ತೀನಿ, ಬೇಕಾದ್ರೆ ಅದನ್ನ ನೋಡಿ. ಕ್ವಶನ್ ಪೇಪರ್ದು ಹಾಕ್ತೀನಿ. 4ನೇ ಚಾಪ್ಟರ್ ಪೆಟಿ ಕ್ಯಾಶ್ ಬುಕ್, ಸಿಂಪಲ್ ಕ್ಯಾಶ್ ಬುಕ್, ಸಿಂಗಲ್ ಕ್ಯಾಶ್ ಬುಕ್ಕು ಎಲ್ಲ ತುಂಬ ಈಸಿ ಇದೆ. 6ನೇ ಚಾಪ್ಟ್ರಲ್ಲಿ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್, ಇದು ತುಂಬ ಈಸಿ ಇದೆ. ಆ್ಯಂಡ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟಿಂಗ್ ಅಕೌಂಟ್, ಇದು ತುಂಬ ಈಸಿ ಇದೆ. ಇಷ್ಟು ಓದ್ಕೊಂಡ್ರೆ ನೆಕ್ಸ್ಟ್ ನೀವು 12 ಮಾರ್ಕ್ಸ್ ಕ್ವಶನ್ನ ನೋಡೋಕೆ ಹೋಗೋಣ. ಅದು ತುಂಬ 12 ಮಾರ್ಕ್ಸಲ್ಲೇ ನಿಮಗೆ ಬರೋದು. ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ನೋಡಿ ಬರೀರಿ. 12 ಮಾರ್ಕ್ಸಲ್ಲಿ ಬಂದು 3ನೇ ಚಾಪ್ಟ್ರಲ್ಲಿ ಜರ್ನಲ್ ಎಂಟ್ರಿ ಬರುತ್ತೆ. 4ನೇ ಚಾಪ್ಟರ್ ಬಂದು ಮಾಮೂಲಿ ಪೋಸ್ಟಿಂಗ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು, ಜರ್ನಲ್ ಪೋಸ್ಟಿಂಗು ಇದೆಲ್ಲ ಬರುತ್ತೆ. ಮತ್ತು 5ನೇ ಚಾಪ್ಟರ್ ಬಂದರೆ ಬ್ಯಾಂಕ್ BRS, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟು, ಪಾಸ್ಬುಕ್ಕು ಆ್ಯಂಡ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಎರಡೂ ಬರುತ್ತೆ. ಎರಡೇ ಒಂದು ಬರ್ಬೋದು ಅಂತ. ಆ್ಯಂಡ್ ಪ್ರಿಪೇರ್ ಅಸೆಟ್ಸು ತುಂಬ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಮಡಿಕೊಳ್ಳಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿ.